ಸ್ನೇಹಿತರೆ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ದೇವ್ಯಾನೆ ಮುಖವಾಡ ಎಲ್ಲವೂ ಕೂಡ ಬಯಲಾಗತ್ತೆ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂಥ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡ್ಕೊಂಡ್ ಬರೋಣ. ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಹೊರಗಡೆ ಹೋಗಿ ಬಂದ್ಮೇಲೆ ಊಟಕ್ಕೆ ಅಂತ ಕೂತಿರ್ತಾರೆ. ಎಲ್ಲರೂ ಕೂಡ ಊಟ ಮಾಡುವಂತ ಸಮಯದಲ್ಲಿ, ಏನು ಅಜಿತ, ನೀನು ಬದಲಾಗಿದ್ದೀಯ ಅಂತ ನಾನು ಹೇಳಿದ್ದೆ ಅಲ್ವಾ, ಅದೇ ನಿಜ ಆಯ್ತು ನೋಡಿ. ಇವಾಗ ನೀನು ಊಟ ಮಾಡಿಸ್ತಿದ್ದೆ ತಾನೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳಿದಾಗ ಅಜಿತ ಭೂಮಿಗೆ ಊಟ ಮಾಡಿಸೋದಕ್ಕೆ ಅಂತ ಹೋಗ್ತಾನೆ. ಆಗ ಭೂಮಿಗಂತೂ ತುಂಬಾನೇ ಕೋಪ ಬರ್ತಾ ಇರತ್ತೆ ಇವನು ಮಾಡ್ತಾ ಇರುವಂತ ರೀತಿಗಳನ್ನೆಲ್ಲ ನೋಡಿ. ಅಂದ್ರೆ ಚಿನ್ನ ಮುದ್ದು ಬಂಗಾರ ಅಂತೆಲ್ಲ ಕರಿಬೇಡ ಅಂತ ಭೂಮಿ ಹೇಳಿರ್ತಾಳೆ. ಸೊ ಇದನ್ನೆಲ್ಲ ಮೀರಿ ಅಜಿತ ಅವ್ರ ಅಮ್ಮನಿಗೋಸ್ಕರ ಚಿನ್ನ ಮುದ್ದು ಬಂಗಾರ ಅಂತೆಲ್ಲ ಕರೀತಾ ಇರ್ತಾನೆ. ಭೂಮಿ, ನಾನು ನಿನ್ಗೆ ಊಟ ಮಾಡಿಸ್ಲಾ ಅಂತ ಹೇಳಿದಾಗ ಭೂಮಿ ಬೇಡ ಅಂತ ಹೇಳ್ತಾಳೆ. ಭೂಮಿ ಹಠ ಮಾಡಬಾರ್ದು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಮುದ್ದು ಮಾಡೋ ರೀತಿಲಿ ಊಟ ಮಾಡಿಸ್ತಾ ಇರ್ತಾನೆ. ಆಗ ಭೂಮಿಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ. ಹೇಗೋ ಸಂಗೀತಾಗೆ ಬೇಜಾರಾಗಬಾರ್ದು, ಸಂಗೀತಾಗೆ ಏನೂ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಊಟ ಕೂಡ ಮಾಡ್ತಾಳೆ. ಆಗ ಸಂಗೀತ ನೀನು ಕೂಡ ಅಜಿತ್ಗೆ ಊಟ ಮಾಡಿಸ್ಬೇಕು ಅಂತ ಹೇಳಿದಾಗ ಭೂಮಿ ತುಂಬಾನೇ ಕೋಪದಲ್ಲಿ ಒಂದು ಹಪ್ಪಳವನ್ನ ಬಾಯಿಗೆ ಹಾಕ್ತಾಳೆ ಅಜಿತ್ನ ಬಾಯಿಗೆ. ಸೊ ಇದನ್ನ ನೋಡ್ಬಿಟ್ಟು ಸಂಗೀತಗಂತೂ ತುಂಬಾನೇ ಬೇಜಾರಾಗತ್ತೆ. ಏನ್ ಭೂಮಿ ನೀನು ಈ ರೀತಿ ಕೋಪ ಮಾಡ್ಕೊಂಡಿದ್ಯಲ್ಲ, ಅಲ್ಲ ಏನಾಯ್ತು ಅಂತದ್ದು ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಕೋಪನ, ಆ ರೀತಿ ಏನೂ ಇಲ್ಲ, ಸುಮ್ಮನೆ ಪ್ರೀತಿಯಿಂದ ಆ ರೀತಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಅಜಿತ್ಗೆ ಕೂಡ ಊಟ ಮಾಡಿಸ್ತಾಳೆ. ಅಜಿತ್ಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರತ್ತೆ ಭೂಮಿ ಮೇಲೆ. ಭೂಮಿಗೂ ಕೂಡ ತುಂಬಾನೇ ಕೋಪ ಬರ್ತಾ ಇರತ್ತೆ. ಹಾಗೆ ಶ್ರವಣ್ ರಮಣ್ ಎಲ್ಲರೂ ಕೂಡ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಇವರನ್ನ ಒಂದ್ ಮಾಡೋದಕ್ಕೆ ಹೋಗ್ಬಿಟ್ಟು ಏನೇನೋ ಆಗ್ತಾ ಇದೆಯಲ್ಲ, ಏನೇನೋ ಟ್ರೈ ಮಾಡಿದ್ವಿ, ಏನೇನೋ ಟ್ರೈ ಮಾಡಿದ್ವಿ, ಇವ್ರು ಒಂದಾಗಬೇಕು, ತುಂಬಾನೇ ಖುಷಿಯಿಂದ ಇರಬೇಕು, ಇದರಿಂದಾದರೂ ಸಂಗೀತ ಹುಷಾರಾಗ್ತಾಳೇನೋ ಅಥವಾ ಇವ್ರು ಒಂದಾಗ್ತಾರೇನೋ ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನಿಂಗ್ಸ್ ಅಲ್ಲೆಲ್ಲ ಮಾಡಿದ್ವಿ. ಆದರೆ ಯಾವುದು ಕೂಡ ಉಪಯೋಗಕ್ಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರಮಣ್ ಹೇಳಿದಾಗ, ಹೌದು ಬಾಬಾ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಇವರು ಒಬ್ರಿಗೊಬ್ರು ಮಾತೇ ಕೇಳ್ತಾ ಇಲ್ವಲ್ಲ, ಅಲ್ಲ ಅಂಥದ್ದು ಏನಾಯ್ತು ಇವ್ರ ಲೈಫಲ್ಲಿ ಅದನ್ನು ಕೂಡ ಗೊತ್ತಾಗ್ತಾ ಇಲ್ಲ, ಇದನ್ನ ಹೀಗೆ ಬಿಟ್ರೆ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಸೊ ಅವ್ರ ಲೈಫಲ್ಲಿ ಏನಾಗಿದೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಅವ್ರ ಲೈಫಲ್ಲಿ ಏನಾಗಿದೆ, ಅವ್ರಿಗೆ ಏನು ಜಗಳಕ್ಕೆ ಕಾರಣ ಅನ್ನೋದು ಗೊತ್ತಾದ್ರೆ ಖಂಡಿತ ನಾವು ಅವರನ್ನ ಬದಲಾಯಿಸಬಹುದು, ಅಂದ್ರೆ ಅವ್ರು ಪ್ರೀತಿ ಮಾಡೋ ಹಾಗೆ ಮಾಡಬಹುದು. ಇಲ್ಲ ಅಂತಂದ್ರೆ ಇದು ಹೀಗೆ ನಡೀತಾ ಇರತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ. ಹೌದು ಬಾವ, ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ದೇವ್ಯಾನಿ ಕೂಡ ನಾಟಕ ಮಾಡ್ತಾ ಇರ್ತಾಳೆ. ಇಲ್ಲಿ ದೇವ್ಯಾನಿಗೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ದೂರ ಆಗಿರೋದು ತುಂಬಾನೇ ಖುಷಿ ಇದೆ. ಅದರಲ್ಲೂ ಭೂಮಿ ಈ ಮನೆ ಬಿಟ್ಟು ಹೋಗ್ಬಿಟ್ರೆ ಅದು ಇನ್ನೂ ಕೂಡ ಖುಷಿನೇ. ಸೊ ಬಿಟ್ಟು ಹೋಗ್ಲಿ ಅಂತ ಕೂಡ ಕಾಯ್ತಾ ಇದ್ದಾಳೆ, ಏನೇನೋ ಪ್ಲಾನಿಂಗ್ಸ್ ಗಳನ್ನ ಮಾಡ್ತಾ ಇದ್ದಾಳೆ. ಸೊ ದೇವ್ಯಾನಿಲಿ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ದೇವ್ಯಾನಿಲಿ ರೂಮಿಗೆ ಹೋಗ್ತಾಳೆ. ಆಗ ಅಂಜು ಕೂಡ ಒಳಗಡೆ ಬರ್ತಾಳೆ. ಅಂಜು, ನಾನು ಏನು ಹೇಳಿದ್ದೆ ನಿನ್ನ ಹತ್ರ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಾ ಅಂತ ನಾನು ಹೇಳಿದ್ದೆ ತಾನೆ, ಅಲ್ಲಿ ಏನೇನಾಯ್ತು ಅಂತ ಕೇಳಿದಾಗ, ಅಯ್ಯೋ ಮಾಮ್, ಎಲ್ಲ ಉಲ್ಟಾ ಆಗೋಯ್ತು ಅಂತ ಹೇಳ್ತಾಳೆ ಅಂಜು. ಉಲ್ಟಾನ, ಏನಂತದ್ದಾಯ್ತು ಅಂತ ಹೇಳ್ಬಿಟ್ಟು ದೇವಿಯನ್ನೇ ಕೇಳಿದಾಗ, ಏನಿಲ್ಲ ಮಾಮ್, ನಾನು ವಿಡಿಯೋ ಮಾಡ್ತಾ ಇದ್ನ, ಅಷ್ಟೇ ಹೊತ್ತಿಗೆ ಅಲ್ಲಿ ನಚ್ಚಿ ಬಂದು ಎಲ್ಲವನ್ನ ಹಾಳು ಮಾಡ್ಬಿಟ್ಟ. ನಚ್ಚಿ ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನನಗಂತೂ ಸಾಕಾಗೋಯ್ತು. ಏನನ್ನೋ ಹೇಳಿ ಸುಳ್ಳನ್ನ ಹೇಳಿ ನಚ್ಚಿನ ಮ್ಯಾನೇಜ್ ಮಾಡಿದ್ದೀನಿ. ನಿಜವಾಗ್ಲೂ ನನಗಂತೂ ಇದು ತುಂಬಾನೇ ಕಷ್ಟ ಆಗೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ಹೇಳಿದಾಗ, ಓ ಬೇಬಿ, ಸಿಕ್ಕಾಕೊಂಡ್ಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಕತೆ, ಅದನ್ನೇ ಹೇಗೋ ಮ್ಯಾನೇಜ್ ಮಾಡಿದ್ಯಲ್ಲ, ಬೇರೆ ಏನಾದರೂ ಪರವಾಗಿಲ್ಲ, ನಚ್ಚಿ ಏನಾದರೂ ನೀನ್ ಬೇಡ ಅಂತ ಡಿಸೈಡ್ ಮಾಡಿದ್ರೆ ಖಂಡಿತ ನೀವಿಬ್ರು ಮದ್ವೆ ಆಗೋದಕ್ಕೆ ಆಗಲ್ಲ. ಆಗ ಏನಾಗತ್ತೆ, ಆಸ್ತಿ ಏನೋ ನಮ್ಗೆ ಸಿಗಲ್ಲ. ಸೊ ನಿನ್ ಲೈಫ್ ಕೂಡ ಚೆನ್ನಾಗಿರಲ್ಲ, ನಮ್ಮನ್ನ ಮನೆ ಬಿಟ್ಟು ಹೊರಗಡೆ ಹಾಕ್ಸ್ತಾರೆ. ಸೊ ಹಾಗಾಗ್ಬಾರ್ದು, ಹೇಗಾದ್ರೂ ಮಾಡಿ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನುವಂಥ ವಿಚಾರ ಮನೆಗೆ ಗೊತ್ತಾಗುವಾಗ ಮಾಡಬೇಕು. ಮನೆಗೆ ಗೊತ್ತಾದಾಗ ಏನಾಗತ್ತೆ ಅಂದ್ರೆ ಸಂಗೀತಗೆ ಗೊತ್ತಾಗುವಾಗ ಮಾಡಬೇಕು. ಆಗ ಸಂಗೀತ ಮತ್ತೆ ವಾಪಸ್ ಕೋಮಾಗ ಹೋಗ್ತಾಳೆ. ಸೊ ಎಲ್ಲರೂ ಕೂಡ ಸಂಗೀತನ ವಿಚಾರದಲ್ಲಿ ಬ್ಯುಸಿ ಆದ್ರೆ ಆಗ ನಾನು ಶಾರದಾ ವಿಚಾರದಲ್ಲಿ ಏನಾದರೂ ಮಾಡ್ಬೋದು. ಅವಳು ಆ ಸಲ ಬೇರೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ನನ್ನ ಕುತ್ತಿಗೆ ಬೇರೆ ಹಿಡಿದಿದ್ದಾಳೆ. ಅಜಿತ್ಗೆ ನನ್ನ ಮೇಲೆ ಅನುಮಾನ ಅನ್ನೋದು ದುಪ್ಪಟ್ಟಾಗಿದೆ. ಇನ್ನೇನಾದರೂ ಈ ವಿಚಾರದಲ್ಲಿ ಅಜಿತ್ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದಾನೆ. ಇನ್ನೇನಾದರೂ ನನ್ನ ವಿಚಾರ ಗೊತ್ತಾಯ್ತು ಅಂದರೆ ಮುಗ್ದೇ ಹೋಯ್ತು, ನನ್ನನ್ನು ಖಂಡಿತ ಈ ಮನೆಯಿಂದ ಹೊರಗಡೆ ಹಾಕೇ ಹಾಕ್ತಾರೆ. ಆಗ ನಿನ್ನ ಮದುವೆ ಕೂಡ ಆಗಲ್ಲ, ನಿನ್ನ ಲೈಫು ಹಾಳಾಗೋಗುತ್ತೆ, ನನ್ನ ಲೈಫು ಹಾಳಾಗೋಗುತ್ತೆ. ಸೊ ಹೇಗಾದರೂ ಮಾಡಿ ಆ ಶಾರದನ ಫಸ್ಟ್ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ಯಾನಿ ಮತ್ತೆ ಅಂಜು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಶಾರದಾ ಮತ್ತೆ ಭೂಮಿ ಇಬ್ರು ಕೂಡ ಅಜಿತನ್ ರೂಮಲ್ಲಿ ಇರ್ತಾರೆ.
ಭೂಮಿ ಅಂತೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಸಾಹೇಬ್ರು ಬರ್ಲಿ, ಅವರಿಗೆ ಸರಿಯಾಗೇ ಮಾಡ್ತೀನಿ. ಅಲ್ಲ, ನಾನು ಹೇಳಿದ್ದೆ ತಾನೆ, ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನು ಚಿನ್ನ, ಮುದ್ದು, ರನ್ನ ಅಂತೆಲ್ಲ ಕರಿಬಾರ್ದು ಅಂತ. ಆದರೆ ಇವರಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಇಲ್ಲ. ಅದೇ ರೀತಿ ಆಡ್ತಾರೆ. ಚಿನ್ನ, ಮುದ್ದು, ರನ್ನ ಅಂತೆಲ್ಲ ಕರೀತಾರೆ. ಇವತ್ತು ನಾನು ಬಿಡಲೇಬಾರ್ದು, ಅವರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿ ಅಂತೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ರೂಮಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಆಗ ಅಜಿತ್ಗೂ ಕೂಡ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇವಳು ಈ ರೀತಿ ಆಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇವಳಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಅಂತ ರೂಮಿಗೆ ಕೂಡ ಬರ್ತಾನೆ. ರೂಮಿಗೆ ಬರ್ತಾ ಇರುವಾಗ ಭೂಮಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಏನ್ ಭೂಮಿ, ನಾನು ಹೇಳಿದ್ದೆ ತಾನೆ ಅಮ್ಮನ ಮುಂದೆ ನೀನು ಈ ರೀತಿ ಎಲ್ಲ ಆಡಬಾರ್ದು, ಕೋಪ ಮಾಡ್ಕೊಬಾರ್ದು ಅಂತ. ಆದ್ರೆ ನೀನೇನ್ ಮಾಡ್ದೆ, ಕೋಪ ಮಾಡ್ಕೊಂಡಿದ್ಯಾ. ಇದರಿಂದ ಅಮ್ಮಗೆ ಇನ್ನೂ ಕೂಡ ಅನುಮಾನ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳಿದಾಗ, ಸಾಹೇಬ್ರೆ ನಾನು ಏನ್ ಹೇಳಿದೆ ನಿಮ್ಮ ಹತ್ರ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಹತ್ರ ಚಿನ್ನ, ಮುದ್ದು, ರನ್ನ, ಬಂಗಾರ, ಬೆಳ್ಳಿ ಅಂತೆಲ್ಲ ಕರಿಬಾರ್ದು ಅಂತ ನಾನು ಹೇಳಿದ್ದೆ ತಾನೆ. ಆದ್ರೆ ನೀವು ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಲ್ಲ. ಇಲ್ಲ, ಇದೆಲ್ಲ ಸರಿಯಾಗೋ ಹಾಗಿಲ್ಲ ಅಂತ ಹೇಳಿದಾಗ, ಸಾರಿ ಭೂಮಿ, ಏನೋ ಅಮ್ಮನಿಗೋಸ್ಕರ ಸಿಚುವೇಶನ್ ಆ ರೀತಿ ಇತ್ತು, ಅದಕ್ಕೋಸ್ಕರ ಆ ರೀತಿ ಹೇಳ್ದೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ, ಏನ್ ಸಿಚುವೇಶನ್ ಬೇಕಾದ್ರೂ ಇರ್ಲಿ, ನನ್ನ ಪರ್ಮಿಷನ್ ಇಲ್ಲದೆ ನೀವು ಆ ರೀತಿ ನನ್ನನ್ನು ಕರೆಯೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಅಜಿತ್ಗೆ ತುಂಬಾನೇ ಬೇಜಾರಾಗುತ್ತೆ. ಸರಿ ಆಯ್ತು ಭೂಮಿ, ಸಾರಿ, ಇನ್ಮೇಲೆ ಆ ರೀತಿ ಕರೆಯಲ್ಲ ಅಂತ ಹೇಳಿದಾಗ, ಇಲ್ಲ ನೀವು ತಪ್ಪು ಮಾಡಿದ್ದೀರಾ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ, ಏನು ನಾನು ತಪ್ಪು ಮಾಡಿದ್ದೀನ? ಈ ಅಜಿತ್ ರಾಮನಾರಾಯಣ್ಗೆ ಶಿಕ್ಷೆನಾ? ನೀನು ನನಗೆ ಶಿಕ್ಷೆ ಕೊಡ್ತೀಯ, ಅಂಥದ್ದೇನು ಶಿಕ್ಷೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ನು ಕೂಡ ಕೇಳ್ತಾನೆ. ನಾನು ಆ ದಿವಸ ಬಂದವಾಗ ಎಲ್ಲವನ್ನ ಕಬಾರ್ಡಲ್ಲಿ ಹಾಕಿಟ್ಟಿದ್ದೀನಿ, ಬಟ್ಟೆಗಳನ್ನೆಲ್ಲ. ಸೊ ಆ ಬಟ್ಟೆಗಳನ್ನೆಲ್ಲ ನೀವು ತೆಗೆದು ಸೂಟ್ ಕೇಸಲ್ಲಿ ನೀಟಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ ಅಜಿತ್ಗೆ ಕೋಪ ನೆತ್ತಿಗಿರುತ್ತೆ. ಏನು, ನಾನು ಈ ಕೆಲಸವನ್ನೆಲ್ಲ ಮಾಡಬೇಕಾ? ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಸರಿ ಆಯ್ತು, ನೀವು ನಿಮ್ಮ ಪಾಡಿಗಿರಿ, ನಾನು ನನ್ನ ಪಾಡಿಗಿರ್ತೀನಿ, ಬಿಟ್ಬಿಡೋಣ ಎಲ್ಲವೂ ಅಂತ ಹೇಳಿದಾಗ, ಸರಿ ಆಯ್ತು ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಆ ಸೂಟ್ ಕೇಸನ್ನೆಲ್ಲ ತಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಜೋರಾಗಿ ಹಾಕ್ತಾ ಇರ್ತಾನೆ. ಇದರಿಂದ ಭೂಮಿಗೂ ಕೂಡ ಕೋಪ ಬರ್ತಾ ಇರುತ್ತೆ. ಈ ಕಡೆ ದೇವ್ಯಾನಿ ಮತ್ತೆ ಅಂಜು ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲ, ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡಲೇಬೇಕು, ಇಲ್ಲ ಅಂತಂದ್ರೆ ನಮ್ಮ ಲೈಫ್ ಕೂಡ ಹಾಳಾಗತ್ತೆ. ಅಂಜು, ನೀನು ಕೂಡ ಮದುವೆ ಆಗೋದಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಆ ಶಾರದಾನ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಅದೇ ಟೈಮಿಗೆ ಅಲ್ಲಿ ಶ್ರವಣ್ ಕೂಡ ಎಂಟ್ರಿ ಆಗ್ತಾನೆ. ಶ್ರವಣ್ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊತಾನೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ. ದೇವ್ಯಾನಿ ಮಾತಾಡ್ತಾ ಇರೋದನ್ನೆಲ್ಲ ಶ್ರವಣ್ ಕೇಳಿಸ್ಕೊತಾನ. ಶ್ರವಣ್ಗೆ ದೇವ್ಯಾನಿ ಎಲ್ಲ ಮುಖವಾಡು ಕೂಡ ಬಯಲಾಗತ್ತ. ದೇವ್ಯಾನಿನ ಈ ಮನೆಯಿಂದ ಹೊರಗಡೆ ಹಾಕ್ತಾರ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಪ್ರತಿಯೊಬ್ರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಪ್ರತಿದಿನ ಅಪ್ಡೇಟ್ಸ್ ಬರ್ತಾ ಇರತ್ತೆ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.